ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ಸಂದೀಪ್ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಉಪ್ಪು ನೀರಿಗೆ ಖಾರ ಮಾಡೋದು ಹೆಂಗೆ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಉಪ್ಪು ನೀರು ಅಂದರೆ ಬಸ್ಸಾರು, ಖಾರದ ಪುಡಿ ಹಾಕ್ತಿರೋ ಸಾಂಬಾರು ಅಷ್ಟೇ ಉಪ್ಪು ನೀರು ಅಂದರೆ. ಅದಕ್ಕೆ ನಾನು 100 ಗ್ರಾಮ್ ಅಷ್ಟು ಮೆಣಸಿಕಾಯಿ ತಗೊಂಡಿದ್ದೀನಿ. ಆ ಮೆಣಸಿಕಾಯಿನ ಚೆನ್ನಾಗಿ ಹುರ್ಕೊತೀನಿ. ಈಗ ಡೈಲಿ ನಮ್ಮ ಮನೇಲಿ ನೈಟ್ ಟೈಮು ಬಸ್ಸಾರು ಮಾಡ್ತೀವಿ, ಅಂದರೆ ಉಪ್ಪು ನೀರು ಮಾಡ್ತೀನಿ. ಉಪ್ಪು ನೀರು ಮಾಡೋಕ್ಕೆ ದಿನ ಮೆಣಸಿಕಾಯಿ ಕಲಸಿ ಅಂತ ಹೇಳಿದ್ರೆ ಮನೇಲಿರೋರು ಜಗಳಕ್ಕೆ ಬರ್ತಾರೆ ಅಷ್ಟೇ. ಏನೋ ಒಂದಿನ ಕಲಿಸ್ಬೋದು, 2 ದಿನ ಕಲಿಸ್ಬೋದು. ನಾವು ಡೈಲಿ ಆ ಸೊಪ್ಪು ಈ ಸೊಪ್ಪು ಅಂತ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಒಂದು ಸಾರಿ ಇದನ್ನು ಮಾಡಿಟ್ಕೊಂಡ್ರೆ ಒಂದು 20 ದಿನ, 1 ತಿಂಗಳವರೆಗೂ ಬರುತ್ತೆ ನನಗೆ. ಇದಿಷ್ಟು ಇರೋದು ಸ್ವಲ್ಪ ಜನ ಅಲ್ವಾ, ಒಂದು 4 ಜನ ಇದ್ದೀವಿ, ಸಾಕು. ಇದೊಂದು ತಿಂಗಳು ಬರುತ್ತೆ. ಬೆಳಗ್ಗೆ ಸಾಂಬಾರು ಮಾಡ್ಕೊತೀವಿ, ನೈಟು ಉಪ್ಪು ನೀರು ಮಾಡ್ಕೊತೀವಿ. ಅದಕ್ಕೆ ನಾನು ಇವಾಗ ನೋಡಿ ಮೆಣಸಿಕಾಯಿ ಹುರ್ಕೊಂಡು ಅದಕ್ಕೆ ಒಂದು 3 ಗೆಂಡೆಯಷ್ಟು ಬೆಳ್ಳುಳ್ಳಿ ಮತ್ತು 1-2 ಕಡ್ಡಿ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಮತ್ತು ಅದ್ರ ಜೊತೆಗೆ 1-2 ಸ್ಪೂನ್ ಜೀರಿಗೆ, ಮತ್ತು 1 ಸ್ಪೂನಷ್ಟು ಮೆಣಸು, ಮತ್ತು 2 ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ. ಇದಿಷ್ಟು ಉಪ್ಪು ನೀರು ಖಾರ ಮಾಡೋಕ್ಕೆ ಬೇಕಾಗಿರೋದು. ಕೊತ್ತಂಬರಿ ಸೊಪ್ಪು ಹಾಕಬೇಕಿತ್ತು, ಕೊತ್ತಂಬರಿ ಸೊಪ್ಪು ಇಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಹಾಕೊಳ್ಳಿ. ಮತ್ತು ನಾನಿವಾಗ ತಳಮೆಣ್ಸಿಕಾಯಿ, ಜೀರಿಗೆ, ಮೆಣಸು, ಉಪ್ಪು ಇದಿಷ್ಟು ಮಾತ್ರ ಫಸ್ಟು ಪುಡಿ ಮಾಡ್ಕೊತೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದೆಲ್ಲ ಇವಾಗ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಹಾಕ್ಬಿಟ್ರೆ ಅದು ಮೆತ್ತಗಿರುತ್ತಲ್ಲ ಬೆಳ್ಳುಳ್ಳಿ, ಈ ಮೆಣಸಿನ್ಕಾಯಿ ಸಮಿಯಲ್ಲ. ಅದಕ್ಕೆ ನಾನು ಚಿಕ್ಕದು ಮಿಕ್ಸಿ ಜಗ್ಗಿಗೆ ಇದನ್ನು ಹಾಕ್ಕೊತೀನಿ. ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫಸ್ಟು ಪುಡಿ ಮಾಡ್ಕೊಂಬಿಡ್ತೀನಿ. ಇವಾಗ ಇದು ಚೆನ್ನಾಗಿ ಪುಡಿಯಾಗೋ ರೀತಿ ಇದು ನೈಸಾಗಿ ಪುಡಿ ಮಾಡ್ಕೋಬೇಕು. ನೈಸಾಗಿ ಬೇಡ, ಸ್ವಲ್ಪ ತರಿಯಾಗಿದ್ರೂ ನಡೆಯುತ್ತೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ. ನಮಗಂತೂ ನೈಸಾಗೆ ನಾನು ಪುಡಿ ಮಾಡೋದು ಯಾವಾಗ್ಲೂ. ಇವಾಗ ಇದನ್ನು ನೈಸಾಗಿ ಪುಡಿಯಾಗ ಒಂದು 5 ನಿಮಿಷ ಆಡಿಸ್ಕೋಬೇಕು. ನಿಲ್ಸಿದ್ದು ಆಡಿಸ್ಕೊಳ್ಳಿ, ಯಾಕಂದರೆ ನೀರು ಹಾಕಲ್ಲ ಅಲ್ವಾ, ಅದರಿಂದ ಅದು ಸುತ್ತದೇ ಹೋಗುತ್ತೆ. ಒಂದೆರಡು ಸತಿ ನಿಲ್ಲಿಸ್ಬಿಟ್ಟು ಆಡಿಸ್ಕೊಳ್ಳಿ. ನೋಡಿ ಇಷ್ಟು ನೈಸ್ ಆದರೆ ಸಾಕು. ಇವಾಗ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಹುಣಸೆ ಹಣ್ಣನ್ನು ಆಮೇಲೆ ಲಾಸ್ಟಲ್ಲಿ ಹಾಕೊಳ್ಳೋಣ, ಯಾಕಂದರೆ ಹುಣಸೆ ಹಣ್ಣು ಇದಿರುತ್ತಲ್ವ, ಗಟ್ಟಿ ಇರುತ್ತಲ್ಲ, ಅದು ತಿರುಗಲ್ಲ. ಆಗ ಬೆಳ್ಳುಳ್ಳಿ ಸಮಿಯಲ್ಲ, ಕರಿಬೇವು ಸೊಪ್ಪು ಸಮಿಯಲ್ಲ. ಅದಕ್ಕೆ ಫಸ್ಟೇ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು 1-2 ಸುತ್ತುಗಳೋಣ. ನೋಡಿ ಇವಾಗ ಇದು ಹಿಂಗಾಗದೆ. ಇದಕ್ಕೆ ಇವಾಗ ನಾವು ಹುಣಸೆ ಹಣ್ಣು ಹಾಕೋಣ. ಚಿಕ್ಕ ಮಿಕ್ಸಿ ಜಗ್ ಅಲ್ವಾ, ತುಂಬ್ಕೊಬಿಟ್ಟದೆ, ನನಗೆ ಇದು ಸಾಕಾಗ್ತಾಯಿಲ್ಲ. ಅದಕ್ಕೆ ದೊಡ್ಡ ಮಿಕ್ಸಿ ಜಗ್ ಹಾಕ್ತೀನಿ ನಾನು ಇವಾಗ.
ಈಗ ಇದನ್ನು ದೊಡ್ಡ ಮಿಕ್ಸಿ ಜಗ್ ಹಾಕ್ಕೊಂಡು ಒಂದೆರಡು ಸುತ್ಕೊಳ್ಳೋಣ. ಸುತ್ತಿಸ್ಬಿಟ್ಟಾದ್ಮೇಲೆ ಈ ಉಪ್ಪು ನೀರು ಇರ್ತದಲ್ಲ ಅದನ್ನು ನೀರು ಹಾಕಕ್ಕೆ ಹೋಗ್ಬೇಡಿ, ನೀರು ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ. ಉಪ್ಪು ನೀರು ಇರ್ತದಲ್ಲ ಅದನ್ನು ಒಂದೆರಡು ಸ್ಪೂನಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ, ಹುಣಸೆಹಣ್ಣು ಸ್ವಲ್ಪ ಹೊಂದಲ್ಲ, ನೀರು ಹಾಕಿಲ್ಲ ಅಲ್ವ ಅದಕ್ಕೆ ಉಪ್ಪು ನೀರು ಹಾಕ್ಕೊಂಡು ಒಂದೆರಡು ಸುತ್ಕೊಂಡ್ರೆ ಅದು ಚೆನ್ನಾಗಿ ಹೊಂದುತ್ತೆ. ಒಂದೆರಡು ಸುತ್ತಾದಮೇಲೆ ನಮ್ಮ ಉಪ್ಪು ನೀರಿಗೆ ಖಾರ ರೆಡಿ ಆಗುತ್ತೆ. ಉಪ್ಪು ನೀರಿಗೆ ಅಂತಲ್ಲ, ಇವಾಗ ಚಟ್ನಿ ಆಡಿಸಿಲ್ಲ ಅಂದ್ಕೊಳ್ಳಿ, ಒಂದು ಸ್ವಲ್ಪ ಅದಕ್ಕೆ ನೀರು ಬಿಟ್ಬಿಟ್ಟು ಕಲಸ್ಬಿಟ್ಟು ಚಪಾತಿಗೂ ತಿನ್ಕೊಬೋದು, ದೋಸೆಗೂ ತಿನ್ಕೊಬೋದು. ಅಂದರೆ ಲೈಟಾಗಿ ಒಬ್ಬರು ಮಾಡ್ಕೊಬೋದು ಎಮರ್ಜೆನ್ಸಿಗೆ ಬೇಕು ಅಂದರೆ. ಇಲ್ಲ ಚಟ್ನಿನೇ ಇರಬೇಕು ಅಂದರೆ ಚಟ್ನಿ ಆಡಿಸ್ಕೊಬೋದು. ನಾವು ಇದರಲ್ಲೇ ತಿಂತೀವಿ ಅಂದರೆ ತಿನ್ಕೊಬೋದು. ಇಲ್ಲ ಸಾಂಬಾರು ಮಾಡಿರಲ್ಲ, ಅರ್ಜೆಂಟಾಗಿ ಹೊಟ್ಟೆ ಹಸಿತಿರುತ್ತೆ, ಬರೀ ಅನ್ನ ಇರುತ್ತೆ ಅಂದ್ಕೊಳ್ಳಿ, ಇದರೊಳಗೆ ಇನ್ನೊಂದು ಚೂರು ನೀರು, ಉಪ್ಪು, ಹುಣಸೆಹಣ್ಣು ಇನ್ನೊಂದು ಚೂರು ಸ್ವಲ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ಅದ್ರ ಜೊತೆಗೆ ಒಂದು ಈರುಳ್ಳಿನೋ ಅಥವಾ ಒಂಚೂರು ಕಾಯಿ ಚೂರು ಹಾಕೊಂಡು ಚೆನ್ನಾಗಿ ಊಟ ಮಾತ್ರ ಚೆನ್ನಾಗಿರುತ್ತೆ, ತಿನ್ಕೊಬೋದು ಹಂಗೇ. ಸೊ ಉಪ್ಪು ನೀರಿಗೆ ಅಂತಲ್ಲ, ಮಲ್ಟಿಪರ್ಪಸ್ ಹೀಗೆ ಯೂಸ್ ಮಾಡ್ಬೋದು ಇದನ್ನು. ಒಂದು ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಒಂದು ಡಬ್ಬಿಲಿ ಹಾಕ್ಕೊಂಡು ಗಾಳಿ ಆಡದಿರೋ ರೀತಿ ಮುಚ್ಚಿ ಇಟ್ಕೊಳ್ಳಿ. ಇದು ಚೆನ್ನಾಗಿ 1 ತಿಂಗಳವರೆಗೂ ಬರುತ್ತೆ, ಕೆಡಲ್ಲ. ನೀರು ಹಾಕಿದ್ರೆ ಕೆಟ್ಟೋಗುತ್ತೆ. ಮತ್ತು ಈ ಎಣ್ಣೆ ಹಾಕ್ಬಿಟ್ಟು ಹುರಿದ್ರೂ ಅದು ಸ್ಮೆಲ್ ಬಂದುಬಿಡುತ್ತೆ. ಎಣ್ಣೆನೂ ಹಾಕ್ಬೇಡಿ, ಏನೂ ಹಾಕ್ಬೇಡಿ. ನಾನು ಹೇಳೋದ್ನಲ್ಲ ಹಂಗೆ ಮಾಡ್ಕೊಂಡ್ರೆ ನೀವು ಚೆನ್ನಾಗಿ ಬರುತ್ತೆ. ಆಮೇಲೆ 1-2 ದಿನಕ್ಕೆ ಉಪಯೋಗಿಸ್ತೀನಿ ಸಾಕು ಅಂತಂದರೆ ಇದಕ್ಕೆ ಒಂಚೂರು ಕಾಯಿ ತುರಿನೂ ಬೇಕಾದ್ರೆ ಹಾಕೊಂಡು ಆಡಿಸ್ಕೊಬೋದು. ಆದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಅದನ್ನು 1-2 ದಿನ ಇಟ್ಕೊಬೋದು, ಹುಳಿ ಬಂದುಬಿಡುತ್ತೆ. ಮಿಕ್ಸಿ ಜಗ್ಗಿಗೆ ಒಂದು ಸ್ವಲ್ಪ ಉಪ್ಪು ನೀರು ಎತ್ಕೊಂಡು ಅದನ್ನು ನೀಟಾಗಿ ಅದ್ರ ಖಾರ ಎಲ್ಲ ತೊಳೆದ್ಬಿಟ್ಬಿಟ್ಟು ಅದನ್ನು ಊಟಕ್ಕೆ ಹಾಕೊಂಡು ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ನನ್ನ ವೀಡಿಯೋ. ಹೆಂಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.